ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ಪಡವಲಕಾಯಿಂದ ಬನ್ಸಿ ರವೆ ಉಪ್ಪಿಟ್ಟನ್ನ ಹದವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಮೊದಲಿಗೆ ಪಡವಲಕಾಯಿ ತೊಗೊಂಡಿದ್ದೀನಿ. ಇದು ಒಂದು 1/4 kg ಅಷ್ಟಿದೆ. 1/4 kgಗೆ ಒಂದು ಬಂತು. ಅದನ್ನು ತೊಗೊಂಡು ನಾನು ಮೇಲ್ಗಡೆ ವೈಟ್ ಕಲರ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಒಂದು ಚಾಕು ಸಹಾಯದಿಂದ ನೀವು ಈ ಥರ ನೀಟಾಗಿ ತೆಗೆದುಬಿಡಬೇಕು. ಈ ಥರ ತೆಗಿಯೋದ್ರಿಂದ ನಮಗೆ ಪಡವಲಕಾಯಿ ಯೂಸ್ ಮಾಡಿದ್ರೆ ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಅಥವಾ ಉಪ್ಮಾಗೆ ನಾವು ಯೂಸ್ ಮಾಡಿದ್ರು ಕೂಡ ನಮಗೆ ಕಹಿ ಬರೋದಿಲ್ಲ. ಇದೇನಾದರೂ ಸ್ವಲ್ಪ ಇದ್ದರೂ ಕೂಡ ಸ್ವಲ್ಪ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ತೆಗ್ಕೊಳ್ಳಿ. ಮೊದಲೆಲ್ಲ ಈ ಥರ ತೆಗೆದ್ಬಿಟ್ಟು ಇದನ್ನು ರಾಗಿ ಹಸಿಟ್ಟಲ್ಲಿ ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡ್ತಾಯಿದ್ರು. ಇವಾಗೆಲ್ಲ ಆ ಥರ ಯಾರೂ ಮಾಡಲ್ಲ, ಜಸ್ಟ್ ವಾಶ್ ಮಾಡ್ಕೊಳ್ತಾರೆ ಅಷ್ಟೇ. ನೆಕ್ಸ್ಟು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆ ಕೂಡ 1/4 kg ಅಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ರವೆ ಹುರ್ಕೊಳ್ತಾ ಇದ್ದೀನಿ. ರವೆ ಹುರ್ಕೊಳ್ಳೋದಕ್ಕೆ ನೀವು ತುಪ್ಪ ಅಥವಾ ಆಯಿಲ್ನ ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ, ನಾನೇನು ಯೂಸ್ ಮಾಡ್ತಾ ಇಲ್ಲ. ಬಟ್ ತುಪ್ಪ ಅಥವಾ ಎಣ್ಣೆನ ನೀವು ಹಾಕಿದ್ರೆ ಫಸ್ಟಿಗೆ ಸ್ವಲ್ಪ ಗಂಟು ಥರ ಆಗಿರುತ್ತೆ, ಮುದ್ದೆ ಥರ. ಆಮೇಲೆ ಚೆನ್ನಾಗಿ ಹುರಿದ್ಮೇಲೆ ಈ ಥರ ಉದ್ರುದ್ರಾಗುತ್ತೆ. ನಾನು ಹಾಗೆ ಹುರ್ಕೊಳ್ತಾ ಇದ್ದೀನಿ. ಹುರಿಯೋವಾಗ ಒಂದು ಸ್ವಲ್ಪ ಅದು ವೈಟ್ ಕಲರಾಗಿ ಚೇಂಜ್ ಆಗುತ್ತೆ, ಆವಾಗ ನೋಡಿಕೊಂಡು ನೀವು ಸೈಡ್ಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಣಗಿರೋ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣಗಿರೋ ಮೆಣಸಿನ್ಕಾಯಿ ಬದಲಾಗಿ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು, ಟೇಸ್ಟ್ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಆಲೂಗೆಡ್ಡೆ, ಕ್ಯಾರೆಟ್ ಮತ್ತು ಬೀನ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡೋಕ್ಕೆ ನೋಡಿ ಕೇಸರಿ, ಬಿಳಿ, ಹಸಿರು ಥರ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪಡವಲಕಾಯಿನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಉಪ್ಪಿಟ್ಟಿಗೆ ಯಾವಾಗಲೂ ಎಣ್ಣೆ ಜಾಸ್ತಿ ಇರಬೇಕು. ಎಣ್ಣೆ ಜಾಸ್ತಿ ಇದ್ದರೆ ಮಾತ್ರನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಕೂಡ ಮುದ್ದೆ ಥರ ಆಗಿಬಿಡುತ್ತೆ, ಚೆನ್ನಾಗೇ ಇರಲ್ಲ ನೋಡೋಕ್ಕೆ. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ತರಕಾರಿಲೆಲ್ಲ ಉಪ್ಪು ಚೆನ್ನಾಗಿ ಇಳಿದಿರುತ್ತೆ. ಉಪ್ಪಿಟ್ಟು ತಿನ್ನೋವಾಗ ತರಕಾರಿ ಎಲ್ಲ ಸೆಪ್ಪೆ ಅಂತ ಏನೂ ಅನಿಸೋದಿಲ್ಲ. ಹಾಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಳನ ಕ್ಲೋಸ್ ಮಾಡಿಕೊಂಡು ಆಮೇಲೆ ತೆಗೆದ್ರೆ ಪಡವಲಕಾಯಿ ನೀರಿನ ಅಂಶದ್ದು ತರಕಾರಿ. ಸೊ ಅದರಲ್ಲಿ ನೀರು ಬಿಟ್ಕೊಂಡಿರುತ್ತೆ. ನೀರು ಬಿಟ್ಕೊಂಡಿರೋದ್ರಿಂದ ನಮಗೆ ಈಸಿಯಾಗಿ ಬೇಗ ತರಕಾರಿ ಎಲ್ಲ ಫ್ರೈ ಆಗುತ್ತೆ. ಲಾಸ್ಟಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ. ಉಪ್ಪಿಟ್ಟಿಗೆ ಸ್ವಲ್ಪ ಹುಳಿ ಕೂಡ ಇದ್ದರೆ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಬರೀ ಸ್ವೀಟ್ನೆಸ್ ಕೊಡುತ್ತೆ. ಸೊ ಉಪ್ಪಿಟ್ಟೇನು ಅಷ್ಟೊಂದು ಖಾರ ಬರಲ್ಲ. ಸ್ವಲ್ಪ ಹುಳಿ ಕೂಡ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಯಾವ ಬಟ್ಲಲ್ಲಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಬನ್ಸಿ ರವೆ ತೊಗೊಂಡಿರ್ತೀವೋ ಅದೇ ಬಟ್ಲಲ್ಲಿ ಡಬಲ್ ಕ್ವಾಂಟಿಟಿಯಾಗಿ ನಾವು ನೀರು ಹಾಕ್ಕೋಬೇಕು. ನಾನು ಒಂದು ಬಟ್ಲಷ್ಟು ಕರೆಕ್ಟಾಗಿ ರವೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗಿರಬೇಕು ನಮಗೆ ಅನ್ನೋರು ಸ್ವಲ್ಪ ಒಂದು 2.5 ಬಟ್ಲಷ್ಟು ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಬಟ್ಲು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ. ನೀವು ಗ್ಲಾಸಲ್ಲಿ ಬೇಕಾದರೂ ಮೆಜರ್ ಮಾಡ್ಕೊಳ್ಬಹುದು. ನನಗೆ ಸ್ವಲ್ಪ ಉದ್ರುದ್ರಾಗಿದ್ರೇ ಉಪ್ಪಿಟ್ಟು ಇಷ್ಟ ಆಗುತ್ತೆ. ನಾನು ಅದಕ್ಕೋಸ್ಕರ 1 ಬಟ್ಲಷ್ಟು ರವೆ ತೊಗೊಂಡಿದ್ರೆ 2 ಬಟ್ಲಷ್ಟು ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸರ್ತಿ ನೀವು ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಉಪ್ಪು ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಂಡು ಬೇಕಾದರೂ ಆಮೇಲೆ ರವೆನ ಆ್ಯಡ್ ಮಾಡ್ಕೊಳ್ಳಿ. ರವೆ ಆ್ಯಡ್ ಮಾಡೋವಾಗಲೇ ನಿಮಗೆ ಹದ ಗೊತ್ತಾಗಬೇಕು. ತುಂಬ ಗಟ್ಟಿಯಾಗಿ ಬಂದುಬಿಟ್ರೆ ಇದು ಬನ್ಸಿ ರವೆ ಅಲ್ವಾ, ಸೊ ಸ್ವಲ್ಪ ಮೆತ್ತಗಿದ್ರೆ ಮಾತ್ರನೇ ಅದು ಆಮೇಲೆ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀವು ಜಾಸ್ತಿ ಮೆತ್ತಗಿರಬೇಕು ಅಂದರೆ ಒಂದು ಸ್ವಲ್ಪ ಮೆತ್ತಗಿರೋವಾಗಲೇ ಕಡಿಮೆ ಮಾಡ್ಕೊಬಿಡಿ. ಅಂದರೆ ರವೆ ಜಾಸ್ತಿ ಆ್ಯಡ್ ಮಾಡಿಬಿಟ್ಟು ನೀರು ಕರೆಕ್ಟಾಗಿ ಹಾಕಿದ್ದೀವಿ, ರವೆ ಹಾಕಿದ್ರು ನಡೆಯುತ್ತೆ ಅಂತ ಇದು ಮಾಡ್ಕೊಬೇಡಿ. ನೋಡಿ ನಾನು ಕಲಸೋವಾಗ ಎಷ್ಟು ಮೆತ್ತಗಿತ್ತು, ಆಮೇಲೆ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ. ಸೊ ಹದ ಬಂದುಬಿಡುತ್ತೆ. ಪಡವಲಕಾಯಿ ಉಪ್ಪಿಟ್ಟನ್ನ ತುಂಬ ಜನ ಮರ್ತೇ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅವಾಗೆಲ್ಲ ನಮ್ಮ ಅಜ್ಜಿ ಗಿಡದಲ್ಲೇ ಹಾಕ್ತಾ ಇದ್ರಲ್ವ, ಯಾವಾಗಲೂ ಕಟ್ ಮಾಡಿಕೊಂಡು ಪಡವಲಕಾಯಿ ಸಾಂಬಾರು, ಪಡವಲಕಾಯಿ ಉಪ್ಪಿಟ್ಟು, ಪಡವಲಕಾಯಿ ಪಲ್ಯ ಅಂತ ಮಾಡ್ತಾನೆ ಇರ್ತಿದ್ರು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಅವರೇ ಬೇಳೆ ಹಾಕ್ಬಿಟ್ಟು ನಾವು ಪಡವಲಕಾಯಿ ಸಾಂಬಾರು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೆಕ್ಸ್ಟ್ ಯಾವಾಗಾದರೂ ಒಂದು ಸರ್ತಿ ಮಾಡ್ಕೊಂಡು ತಿನ್ನಬೇಕು. ನನಗಂತೂ ನೆನಪಾಗ್ತಾ ಇದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬರುತ್ತೆ. ಮತ್ತೆ ಸಿಗ್ತೀನಿ ಇದೇ ಥರ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.